ಕೊನೆಗೂ ಡಿಕೆಶಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಸುಮಾರು ದಿನಗಳಿಂದ ಸಂಪುಟ ವಿಸ್ತರಣೆ ಆಗತ್ತೆ, ಇವತ್ತಾಗತ್ತೆ, ನಾಳೆ ಆಗತ್ತೆ ಅಂತ ಹೇಳಿ ಕಾದು ಕಾದು ಸುಸ್ತಾಗಿಬಿಟ್ಟಿದ್ದಾರೆ. ಸೊ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಏನಾದರೂ ಇವತ್ತು ಕೊಡುತ್ತಾ? 2 ದಿನದಲ್ಲಿ ಪಟ್ಟಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಸೋಮವಾರವೇ ನೂತನ ಸಚಿವರ ಪದಗ್ರಹಣ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ನೋಡಿ ಎಷ್ಟರ ಮಟ್ಟಿಗೆ ಶಾಸಕರು ಲಾಬಿ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಶತಾಯಗತಾಯವಾಗಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರದಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೀಡುಬಿಟ್ಟಿರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಮನವೊಲಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಆದರೆ ಇನ್ನೂವರೆಗೂ ಕೂಡ ಈಗ ಲಿಸ್ಟ್ ಫೈನಲ್ ಆಗಿರುತ್ತೆ, ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಂತೇಳಿ ಫೈನಲ್ ಮಾಡಿರ್ತಾರೆ. ಆದರೆ ಆಬ್ವಿಯಸ್ಲಿ ಅದನ್ನು ನಿಗೂಢವಾಗಿ ಇಟ್ಟಿರ್ತಾರೆ. ಆಲ್ ಆಫ್ ಸಡನ್ ಆಗಿ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂತಂದರೆ ಅವ್ರು ಆ ಒಂದು ಸ್ಥಾನಕ್ಕೆ ಸೂಕ್ತ ಅಲ್ಲ ಅನ್ನೋರನ್ನ ನಾವು ಚೂಸ್ ಮಾಡಿಬಿಟ್ರೆ, ಆಯ್ಕೆ ಮಾಡಿಬಿಟ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಕೂಡ ಅವರು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಕೊನೆಗೂ ಈಗ ಡಿಕೆಶಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆ ಆಗುವಂತಹ